ನಿನ್ನೆ ಅದ್ಭುತವಾಗಿರುವಂಥ ಪಂದ್ಯ ಚೆನ್ನೈನಲ್ಲಿ ನಡೀತು. ಜೊತೆಗೆ ಇವತ್ತು ಕೂಡ ಒಂದು ರಣರೋಚಕ ಪಂದ್ಯ ಇದೆ. ಇವತ್ತು ಎರಡೂ ಟೀಮ್ ಸೋಲು ಬರ್ತಾ ಇದೆ. ಗೆಲುವಿನ ಲಯ ಬೇಕೇ ಬೇಕು. ಅಂದರೆ ಯಾವ ಟೀಮ್ ಗೆಲ್ಲುತ್ತಲ್ಲ ಆ ಟೀಮ್ಗೆ ಒಂದು 2 ಅಂಕ ಸಿಗುತ್ತೆ. ಹಾಗಾಗಿ ಇವತ್ತಿನ ಪಂದ್ಯ ಕೂಡ ಹೈ ವೋಲ್ಟೇಜ್ ಕದನ ಇದೆ. ಇದರ ಜೊತೆಗೆ ನಿನ್ನೆ ಹಿನಾಯ ಸೋಲು ಅಂತಲೂ ಕೂಡ ಹೇಳ್ಬೋದು ಜಿಟಿಗೆ. ಸೊ ಹಾಗಾಗಿ ಎಲ್ಲಿ ಅವರ ಮೈನಸ್ ಪಾಯಿಂಟ್ ಇತ್ತು, ಜೊತೆಗೆ ಪ್ರಮುಖವಾಗಿ CSK ಗೆಲ್ಲೋದಕ್ಕೆ ಏನು ಕಾರಣ, ಇದರ ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಆಗುವಂಥ ಕೆಲವೊಂದಿಷ್ಟು ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಏನು, ಜೊತೆಗೆ ಇವತ್ತಿನ ಪಂದ್ಯದ 11ರ ಬಳಗ ಯಾವ ರೀತಿಯಾಗಿ ಇರಬೇಕು, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲಿಗೆ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪಾಟೀಲ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಾಂಕಾ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಂಜುನಾಥ್, ನಿನ್ನೆ ಒಂದು ಏನು ಅಂತಂದರೆ ಹೋಮ್ ಗ್ರೌಂಡ್ ಯಾವುದಿದೆ ಅದು ಗೆಲ್ತಾ ಇದೆ. ಅದು ಕೂಡ ಬ್ರೇಕ್ ಆಗಲಿಲ್ಲ. ನಿನ್ನೆ ಬ್ರೇಕ್ ಆಗ್ಬೋದು ಅಂತ ಇತ್ತು, ಯಾಕಂದರೆ ಎರಡು ಟೀಮ್ ಸ್ಟ್ರಾಂಗ್ ಇತ್ತು. ಕಳೆದ ಬಾರಿ ಫೈನಲ್ಗೆ ಫೈಟ್ ಕೊಡುವಂಥ ಟೀಮ್ ಇತ್ತು. ಬಟ್ ಈ ಬಾರಿ ಅದು ಹಾಗೆ ಇದೆ. ಅಂದರೆ ಚೆನ್ನೈ ಅಂತ ಬಂದಾಗ ಹೋಮ್ ಟೀಮ್ನ ಅಂದರೆ ಅಥವಾ ಮನೆ ಅಂಗಳದಲ್ಲಿ ಬಿಟ್ಟು ಕೊಡೋದೇ ಇಲ್ಲ ಆ ಟೀಮ್. ಅಂದರೆ ಟೀಮ್ ಹಂಗಿದೆ ಸರ್. ಅದು ಆ್ಯಕ್ಚುಲಿ ಫಸ್ಟ್ ಆರ್ಡ್ರು, ಸೆಕೆಂಡ್ ಆರ್ಡ್ರು, ಥರ್ಡ್ ಆರ್ಡ್ರು ಬಲಿಷ್ಠವಾಗಿದೆ. ಫಸ್ಟ್ ಆರ್ಡ್ರಲ್ಲಿ 6 ಓವರಲ್ಲಿ ಎಷ್ಟು ರನ್ ಬೇಕೋ ಅಷ್ಟನ್ನ ಟೀಮಿಗೆ ಕೊಡ್ತಾ ಇದ್ದಾರೆ. ಯಾರು ನಮ್ಮ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ರಚನ್ ರವೀಂದ್ರ ಆಗಿರ್ಬೋದು, ಅಜಿಂಕ್ಯ ರಹಾನೆ ಆಗಿರ್ಬೋದು. ಅವ್ರೇನು ಮಾಡ್ತಾರೆ ಅಂದರೆ 6 ಓವರ್ನು ವೇಸ್ಟ್ ಮಾಡಲ್ಲ ಅವರು. ಆ ಥರ ಸ್ಕೋರ್ನ ಮಾಡಿ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಹಿಂದೆ ಬರೋರು ಅದನ್ನು ಕ್ಯಾರಿ ಮಾಡ್ತಾರೆ. ಈಗ ಶುಭಮ್ ದುಬೆ ಆಗಿರ್ಬೋದು, ನಮ್ಮ ರವೀಂದ್ರ ಜಡೇಜಾ ಆಗಿರ್ಬೋದು, ಹೊಸ ಪ್ರತಿಭೆ ಅವ್ರು ಬಂದ ತಕ್ಷಣ ರಿಜ್ವಿ ಅವರು ಬಂದ ತಕ್ಷಣ ಅಂತ ರಶೀದ್ ಖಾನ್ ಬೌಲಿಂಗಿಗೆ ಫಸ್ಟ್ ಬಾಲೇ ಅವ್ರು ಡೆಬ್ಯೂ ಮ್ಯಾಚಲ್ಲೇ ಫಸ್ಟ್ ಬಾಲ್ಗೆ 6 ಹೊಡೆದು ಡೆಬ್ಯೂನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಂದು ಟ್ವಿಸ್ಟ್ ಆಗಿತ್ತು. ಅಂದರೆ ಅಲ್ಲಿ ಧೋನಿ ಬರ್ಬೋದು ಅಂತ ಇತ್ತು, ಆದರೆ ಅಲ್ಲಿ ರಜ್ವಿ ಅವ್ರನ್ನ ಕಳಿಸಿದ್ರು. ನೋಡಿ ಸರ್, ಹೊಸ ಪ್ರತಿಭೆಗೆ ಎಂಥ ಚಾನ್ಸ್ ಕೊಡ್ತಾರೆ ನಮ್ಮ ಧೋನಿ ಅವರು ಅನ್ನೋದಕ್ಕೆ. ಅಲ್ಲಿ ಅವ್ರು ಬರೋ ಚಾನ್ಸ್ ಇತ್ತು, ಯಾಕಂದರೆ ಕೂಗೋರು ಇಡೀ ಸ್ಟೇಡಿಯಂ ಎಲ್ಲ ಧೋನಿ ಅಂತ ಕೂಗೋರು. ಸೊ ಆದ್ರೂ ರಿಜ್ವಿ ಅವ್ರನ್ನ ಕಳಿಸಿದ್ರು. ಬ್ಯಾಟಿಂಗೇ ಸಿಗ್ತಾ ಇಲ್ಲ. ಸೊ ಆದ್ರೂ ಅವ್ರು ನೋಡೋಕ್ಕೋಸ್ಕರನಾದ್ರು ಅವ್ರು ಬಂದರು. ಹೊಸ ಪ್ರತಿಭೆ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿದ್ರು. 14 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. 200+ ಹೋಗೋದಕ್ಕೆ ಒಂದು ಅಡಿಪಾಯ ಹಾಕ್ಕೊಟ್ರು. ಸೊ ಚೆನ್ನಾಗಿತ್ತು. ನಿನ್ನೆ ಶುಭನ್ ಗಿಲ್ ಕ್ಯಾಪ್ಟನ್ಸಿಲಿ ಎಲ್ಲಾದರೂ ಎಡಿದ್ರ ಅಂದರೆ ಟಾಸ್ ಅವರೇ ಗೆಲ್ತಾರೆ, ಬೌಲಿಂಗ್ ಅನ್ನು ಚೂಸ್ ಮಾಡಿದ್ರು. ಸೊ ಅಲ್ಲಿ ಬ್ಯಾಟಿಂಗ್ ತಗೋಬಹುದು. ಇಲ್ಲ ಬೌಲಿಂಗ್ ತಗೊಂಡಿದ್ದು ಒಳ್ಳೆ ಚಾಯ್ಸ್. ಯಾಕಂದ್ರೆ ನಿನ್ನೆ ಟ್ರ್ಯಾಕ್ ಹೇಗಿತ್ತು ಅಂದ್ರೆ ಫ್ಲಾಟ್ ಪಿಚ್, ಈಸಿಯಾಗಿ ಬ್ಯಾಟಿಂಗ್ ಬರ್ತಾ ಇತ್ತು. ನಾನು ನಿನ್ನೆ ಅಬ್ಸರ್ವ್ ಮಾಡಿದಂಗೆ ಒಂದು ತಂಡಕ್ಕೆ ಬ್ಯಾಟಿಂಗ್ ಪಿಚ್ ಆಗಿತ್ತು, ಇನ್ನೊಂದು ತಂಡಕ್ಕೆ ಬೌಲಿಂಗ್ ಪಿಚ್ ಆಗಿತ್ತು. ಒಂದು ಫೈಟ್ ಆಗತ್ತೆ ಅಂತ ಅನ್ಕೊಂಡೆ. GT ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಮಿಲ್ಲರ್ನಂತಹ ಆಟಗಾರರಿದ್ದಾರೆ. ಫ್ಲಾಟ್ ಪಿಚ್ನಲ್ಲಿ ಮಿಲ್ಲರ್ ಹೇಗೆ ಆಡ್ತಾರಂತ ಎಲ್ಲರಿಗೂ ಗೊತ್ತು. ಬಟ್ ನಿನ್ನೆ ಅಂತೂ ಎಷ್ಟರ ಮಟ್ಟಿಗೆ ಅಂತಂದರೆ ಏನಪ್ಪ ನಾವು ಟೆಸ್ಟ್ ಆಡೋಕ್ಕೆ ಬಂದಿದ್ದೀವೇನೋ ಅನ್ನೋ ಥರ GT ಅವರು ಆಡ್ತಾಯಿದ್ರು. ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಲಿಲ್ಲ ಇವರು. ಮೊದಲು 2 ಓವರಲ್ಲೇ ಗಿಲ್ಲು ಮತ್ತು ಗಿಲ್ಲು ಸಹ ಒಂದು ಒಳ್ಳೆ ಆರಂಭ ಕೊಟ್ಟರು, ಇಲ್ಲ ಅನ್ನಲ್ಲ. ಬಟ್ ಅದಾದ ನಂತರ ಬಂದಂತಹ ಯಾವ ಆಟಗಾರರು ಕೂಡ ನಾನು ಗೆಲ್ಲಬೇಕು ಅನ್ನುವಂಥ ಆಟವಂತೂ ಯಾರ ಕಡೆನೂ ಇರಲಿಲ್ಲ. ವಿಜಯ್ ಶಂಕರ್ ಅಂತೂ ಅವರು ಅದೇ ಹಳೆ ಚಾಲಿಯನ್ನು ಮುಂದುವರಿಸಿದ್ರು. ಡೇವಿಡ್ ಮಿಲ್ಲರ್ ತುಂಬ ಚೆನ್ನಾಗಿ ಆಡ್ತಿದ್ರಪ್ಪ. 2 ಸೀಸನ್ನಿಂದ ಯಾಕೆ ಮಂಕಾಗಿದ್ದಾರೋ ಗೊತ್ತಿಲ್ಲ. ಒಮರ್ಜಾ ಆಗಿರ್ಬೋದು, ತ್ರಿವಾಟಿ ಆಗಿರ್ಬೋದು, ರಶೀದ್ ಖಾನ್. ನನಗನ್ಸಿದ ಮಟ್ಟಿಗೆ ನಿನ್ನೆ ನಾವು ಮೊದಲೇ ನಿಮಗೆ 200 ಹೊಡೆದಾಗ ನಿಮ್ಮ ಆಟ ಕೊಟ್ಬಿಟ್ಟಿದ್ದೀವಿ, ನೀವು ತಗೊಳ್ಳಿ ಅನ್ನೋ ಥರ ಇತ್ತದು. ತುಂಬ ಪ್ರೆಷರ್ ಇತ್ತು. ಆಮೇಲೆ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದರು. CSK ನೀವು ಯಾವಾಗಲೂ ತಗೊಳ್ಳಿ, ಬಾಲಿಂಗ್ ಬಂದ ಮೇಲೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ನಿನ್ನೆ ಪತಿರಾನ ಎಂತ ಬಾಲಿಂಗ್ 150+ ವೇಗದಲ್ಲಿ ಬಾಲಿಂಗ್ ಹಾಕಿದ್ರು. ನೀವು ಪತಿರಾನೂ ಇದರಲ್ಲಿದ್ದಾರೆ, ಆಮೇಲೆ ಮುಸ್ತಿಫಜರ್ ರೆಹಮಾನ್ ನೀವು ಫಾರ್ಮಲ್ಲಿದ್ದಾರೆ ನೋಡಿ. ನೀವು CSK ತಂಡದಲ್ಲಿ ಎಂಥದ್ದೇ ಬೌಲರ್ ಎಂಟ್ರಿ ಕೊಡಲಿ, ಅವ್ರನ್ನ ತುಂಬ ಪಕ್ವವಾಗಿ ಕಳಿಸುವಂಥದ್ದು ಒಂದೇ ಒಂದು ತಂಡ ಅಂತಂದರೆ ಅದು CSK. ಅದ್ಭುತವಾಗಿ ಆಡಿದರು. ಬ್ಯಾಟಿಂಗ್ನಲ್ಲಿ ಎಂಥ ಆಟ ಅಂತಂದರೆ ರಚಿನ್ ರವೀಂದ್ರ ಅವ್ರನ್ನ ಏನಂತ ಹೇಳ್ಬೋದು. ಅದು ನಾವು ಅಂದ್ಕೊಂಡಿರಲಿಲ್ಲ ಆತ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂತ. ಈ IPL ಆರಂಭಕ್ಕೂ ಮುಂಚೆ ನಾನಂತೂ ಅಂದ್ಕೊಂಡಿರಲಿಲ್ಲ. ಬಟ್ ಮೊದಲ ಮ್ಯಾಚ್ ಆಗಿರ್ಬೋದು, 2ನೇ ಮ್ಯಾಚ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಆಡಿದರು. ದುಬೆ ಎಂಥ ಆಟ ನೋಡಿ. ನಮ್ಮ RCB ಬಿಟ್ಟ ಮೇಲೆ ಎಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಅವನು ಕೂಡ ಸಾಕ್ಷಿ. ನನಗನ್ಸಿದ ಮಟ್ಟಿಗೆ CSK ಅವ್ರ ತವ್ರ ನೆಲದಲ್ಲಿ ನೀವು ಮೊದಲೇ ಹೇಳ್ದಂಗೆ ಮ್ಯಾಚ್ ಬಿಟ್ಕೊಡಲ್ಲ, ಹಾಗೆ ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ. ಒನ್ ಸೈಡ್ ಮ್ಯಾಚು ಥ್ರಿಲ್ಲಿಂಗ್ ಏನೂ ಕಾಣಿಸ್ಲಿಲ್ಲ. GT ಹಳೆ ಚಾಲಿಯನ್ನು ಮುಂದುವರಿಸ್ತು. ಅವರಲ್ಲಿ ಏನೇನು ಮೈನಸ್ಗಳು ಇದ್ದುವೋ, ಯಾಕೆಂದರೆ ಈ ಸೀಸನ್ ಆರಂಭಕ್ಕೂ ಮುಂಚೆ ಭಾಳ ನೋಡಿ, ಮೊಹಮ್ಮದ್ ಶಮಿ ಇರಲಿಲ್ಲ, ಪಾಂಡ್ಯ ಅವರು ಬೇರೆ ತಂಡಕ್ಕೆ ಹೋದರು, ಮತ್ತು ಅನೇಕ ಹಿರಿಯ ಆಟಗಾರರು ಇಂಜುರಿಯಲ್ಲಿದ್ದಾರೆ. ಆ ತಂಡ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಅಂದ್ಕೊಂಡಿವೋ ಹಾಗೆ ಪರ್ಫಾರ್ಮೆನ್ಸ್ ಮಾಡಿದೆ. ಮೊದಲ ಪಂದ್ಯದಲ್ಲೂ ಕೂಡ ಅಚಾನಕ್ಕಾಗಿ ಗೆದ್ದರು. ಬಟ್ ನನಗನ್ಸಿದ ಮಟ್ಟಿಗೆ ಈ ಸೀಸನ್ನಲ್ಲಿ ಅವ್ರು ಕ್ವಾಲಿಫೈಯರು ಆಗಲ್ಲ ಅನ್ಕೋತೀನಿ. ಪ್ರಿಯಾಂಕಾ ಅವ್ರು, ಈಗ ಋತುರಾಜ್ ಗಾಯಕ್ವಾಡ್ ಅಂಡ್ ಶುಭ್ಮನ್ ಗಿಲ್ ಇಬ್ಬರು ಹೊಸಬರಿದ್ರು, ಇಬ್ಬರು
ಹೊಸ ಕ್ಯಾಪ್ಟನ್ಸಿ ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಗಾಯಕ್ವಾಡ್ ಚೆನ್ನಾಗಿ ಮಾಡಿದ್ರ ಅಥವಾ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಓಕೆ ಇತ್ತ ಹೇಗೆ ಅಂತ? ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ CSKನವ್ರು ತುಂಬ ಚೆನ್ನಾಗಿ ಆಡಿದ್ರು. ಫಸ್ಟ್ ಬಂದ ದೂಬೆ ಅವ್ರು ಏನಿದ್ರಲ್ಲ ಒಂದು ಒಳ್ಳೆ ಇದು ಸೆಟ್ ಮಾಡಿಕೊಟ್ರು, ಒಂದು ರನ್ಸ್ 50 ರನ್ಸ್ ಲೈಕ್ ಹಾಫ್ ಸೆಂಚುರಿ ಬಾರಿಸಿ ಒಂದು ರನ್ ರೇಟ್ ಸೆಟ್ ಮಾಡಿ ಕೊಟ್ರು ನೆಕ್ಸ್ಟ್ ಬರ್ತಕ್ಕಂಥವ್ರಿಗೆ. ಅದರಿಂದಾಗಿ ಅವರು ಏನಂತಾರೆ ನೆಕ್ಸ್ಟ್ ಬಂದ ಗಾಯಕ್ವಾಡ್ ಅವರು ಅಟ್ಲೀಸ್ಟ್ ಒಂದು 20 ರನ್ಸ್ ಮೇಲೆ ರೀಚ್ ಆಗೋಕ್ಕೆ ಆಯಿತು. ಆ್ಯಂಡ್ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ಸಿಯಲ್ಲಿ ಅಂತ ಅಂದರೆ ಚೆನ್ನಾಗಿ ಆಡಿದ್ದಾರೆ. ಲೈಕ್ ಯಾವಾಗಲೂ ಬೇರೆ ಬೇರೆ ಕ್ಯಾಪ್ಟನ್ಸಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಇವ್ರ ಕ್ಯಾಪ್ಟನ್ಸಿಯಲ್ಲಿ ಅವರು ಒಂದು ಸ್ಟ್ರಾಟಜಿ ಮೇಲೆ ಯಾರನ್ನ ಕಳಿಸ್ಬೇಕು ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಟಜಿ ಮೇಲೆ ಕಳಿಸಿದ್ದಾರೆ. ಸೊ ಫಸ್ಟ್ ಏನು ಸೆಟ್ ಆಗಿತ್ತಲ್ಲ ರನ್ ರೇಟ್, ಅದರಿಂದಾಗಿ ನೆಕ್ಸ್ಟ್ ಬಂದಂಥವರು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಇದಷ್ಟೇ ಅಲ್ಲದೆ CSKನವರು ಟಾಸ್ ಸೋತರು ಕೂಡ ಫಸ್ಟ್ ಬ್ಯಾಟ್ ಮಾಡಿ ಒಂದು ಒಳ್ಳೆ ಟಾರ್ಗೆಟ್ ಕೊಟ್ಟಿದ್ರು. ಬಟ್ GT ಅವ್ರಿಗೆ ಅದನ್ನು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿ ಉಳಿಸ್ಕೊಳ್ಳೋಕೆ ಆಗಿಲ್ಲ. CSK ಕ್ಲಿಯರ್ ಕಟ್ ಪ್ಲಾನಿಂಗ್ ಇದೆ. ಫಸ್ಟ್ ಬ್ಯಾಟ್ ಇತ್ತು ಅಂದ್ರೆ 200+ ಹೊಡಿಬೇಕು, ಸೆಕೆಂಡ್ ಇದ್ರೆ ನಾವು ಚೇಸಿಂಗ್ ಮಾಡ್ತೀವಿ, ಬ್ಯಾಟಿಂಗ್ ಚೆನ್ನಾಗಿದೆ. ಸರ್ ಶುಭ್ಮನ್ ಗಿಲ್ಗೂ ಗಾಯಕ್ವಾಡ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಶುಭ್ಮನ್ ಗಿಲ್ಗೆ ಒಂದು ಇಂಟ್ ಕೊಡೋರಿಲ್ಲ ಟೀಮಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಸೀನಿಯರ್ ಪ್ಲೇಯರ್ ಅಂತಕ್ಕಂಥದ್ದು ಇಲ್ಲ. ಸೊ ನಮ್ದು ಈಗ ಚೆನ್ನೈ ಅಂತ ಬಂದರೆ ಗಾಯಕ್ವಾಡ್ಗೆ ರವೀಂದ್ರ ಜಡೇಜಾ ಇದ್ದಾರೆ, ಕೂಲ್ ಕ್ಯಾಪ್ಟನ್ಸ್ ಧೋನಿ ಇದ್ದಾರೆ. ಸೊ ಈ ಕಡೆ ಗಾಯಕ್ವಾಡ್ ಸುಮ್ಮನೆ ಹೆಸರಿಗಷ್ಟೇ ಮಾಡ್ತಾ ಇರೋದು ಕ್ಯಾಪ್ಟನ್ ಧೋನಿನೇ ಆಲ್ಮೋಸ್ಟ್ ಅಲ್ಲಿ ಧೋನಿನೇ. ಈಗ ಕ್ರೆಡಿಟ್ ಹೆಂಗ್ ಹೋಗುತ್ತೆ ಅಂದ್ರೆ ಮಾಡ್ತಾ ಇದಾರೆ ಅವ್ರನ್ನ. ಹೌದು, ಇನ್ ಫ್ಯೂಚರ್ಗೆ ಮುಂದಿನ ವರ್ಷ ಬೇಕಲ್ಲ, ಇದು ಡಿಸಿಷನ್ಗೆ ಬಿಡ್ತಾ ಇಲ್ಲಲ್ಲ. ಏನೇ ಇದ್ರು ಧೋನಿ ಡಿಸಿಷನ್ ತಗೊಳ್ತಾ ಇಲ್ಲ. ತಗೊಳ್ಳಿ, ಏನು ಅದೇನ್ ದೊಡ್ಡ ತಪ್ಪಲ್ಲ. ಈಗ ನೀವು ಮುಂದಿನ ವರ್ಷದಿಂದ ಅಕಸ್ಮಾತ್ ಧೋನಿ ಇರ್ಲಿಲ್ಲ ಅಂದ್ರೆ ಓಕೆ ಅರ್ಥ ಆಯ್ತು. ಬಟ್ ಇವಾಗ ನೀವು ಋತುರಾಜ್ ಗಾಯಕ್ವಾಡ್ ಅಲ್ಲಿ ಯಾವುದೇ ಚಾನ್ಸ್ ತಗೊಳ್ತಾ ಇಲ್ಲ. ನೀವು ಏನೇ ಇದ್ರು ಧೋನಿನೇ ಕೇಳ್ತಾರೆ, ಧೋನಿನೇ ಮಾಡ್ತಾ ಇರೋದು. ಹಾಗಾಗಿ ಯಾವಾಗ ಧೋನಿ ಇಲ್ಲ ಅಂದಾಗ ಆವಾಗ ನೋಡ್ಬೇಕು ಆ ಟೀಮ್ ಹೇಗಿರುತ್ತೆ ಅಂತ ಹೇಳಿ. ಅಂದ್ರೆ ಸರಿ ನೋಡಿದ್ವಲ್ಲ ಜಡೇಜಾ ಕ್ಯಾಪ್ಟನ್ಸಿ ಕೊಟ್ಟು, ಅಂದ್ರೆ ಜಡೇಜಾ ಇದ್ರಲ್ಲ ಅಂದ್ರೆ ಒಂದು 5-6 ಮ್ಯಾಚ್ ಕಂಟಿನ್ಯೂ ಗೆದ್ದಾದ ನಂತರ ನೀವು ಏನಾದ್ರು ಮಾಡ್ಬೋದು. ಅಂದ್ರೆ ಒಂದು ಕ್ವಾಲಿಫೈ ಆಗುತ್ತಪ್ಪ ಈ ಟೀಮು ಅನ್ನೋ ತನಕನೂ ಮೇ ಬಿ ಧೋನಿ ನಡೀತಿದೆ ಅನ್ಸುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಸರ್, ಈಗ ವಿರಾಟ್ ಕೊಹ್ಲಿ ಅನ್ಕೊಳ್ಳಿ, ರೋಹಿತ್ ಶರ್ಮನ್ ಬಿಡಿ, ರೋಹಿತ್ ಶರ್ಮನ್ ಸೆಕೆಂಡ್ ಇಡೋಣ. ವಿರಾಟ್ ಕೊಹ್ಲಿ ಈಗ ಡೂಪ್ಲೇಸಿನೇ ಕ್ಯಾಪ್ಟನ್ ಇದ್ರು ಆಲ್ಮೋಸ್ಟ್ ಅವ್ರು RCBನ ನಡೆಸ್ತಾರೆ ಅಂತ ವ್ಯಕ್ತಿನೇ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ನಾನು. ಅದು ಬಿಡಿ, ಈಗ ಋತುರಾಜ್ ಗಾಯಕ್ವಾಡ್ಗೂ ಶುಭ್ಮನ್ ಗಿಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ವಯೋಮಾನ ಒಂದೇ ಇರ್ಬೋದು, ಅಂದರೆ ಇವ್ರ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಯಾರ್ದು? ನಮ್ಮ ಶುಭ್ಮನ್ ಗಿಲ್ ಅವ್ರದ್ದು. ಅವ್ರು ಎಲ್ಲಿ ಆಡುತ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇವರಿಗೆ ಸೀನಿಯರ್ ಬೆನ್ನೆಲುಬು ಚೆನ್ನಾಗಿದೆ, ಯಾರು MSD ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದೊಂದು ಹೇಳ್ಬೋದು. ಇನ್ನೇ ರಚೀಂದ್ರ ರವೀಂದ್ರ ಅದು ಫಸ್ಟ್ ಗೇಮ್ ಅಂತ ಅನ್ಸ್ತಾನೆ ಇರ್ಲಿಲ್ಲ. ಅಂದ್ರೆ ಫಸ್ಟ್ IPL ಆಡ್ತಿದ್ದಾರೆ, ನಮ್ಗೆ ಅದು ಅನ್ಸ್ತಾನೆ ಇರ್ಲಿಲ್ಲ. ಅಂದ್ರೆ ಆ ರೀತಿಯ ಒಂದು ಅವ್ರ ಕಡೆಯಿಂದ ಪ್ರದರ್ಶನ ಬರ್ತಾ ಇದೆ. ಅಂದ್ರೆ ಬಿಗ್ ಹಿಟ್ ಕೊಡ್ತಾ ಇದ್ದಾರೆ. ಬರುವಂತ ಬ್ಯಾಟ್ಸ್ಮನ್ಗಳಿಗೆ ಪಿಚ್ ಚೆನ್ನಾಗಿದೆ, ಆಡಬಹುದು ಅನ್ನೋ ಒಂದು ಮೆಂಟಾಲಿಟಿ ತರ ಅವರು ಬಂದು ಆಡ್ತಾರೆ. CSK ಏನೋ ಗೊತ್ತಿಲ್ಲ, ಅದು ಅನುಭವ ಇರಲಿ ಅನುಭವ ಇಲ್ಲದೆ ಇರಲಿ ಅಥವಾ ಹಿರಿಯರು ಬರಲಿ ಏನೇ ಒಂದು ಬರಲಿ, ಓಪನಿಂಗ್ ಸ್ಲಾಟ್ ನಲ್ಲಿ ತುಂಬಾ ಚೆನ್ನಾಗಿ ರನ್ ಬರುತ್ತೆ. ಋತುರಾಜ್ ಗಾಯಕ್ವಾಡ್ ಕಳೆದ ಸೀಸನ್ ಅಲ್ಲಿ ಎಂತ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ರು. ರಚಿನ್ ರವೀಂದ್ರ ನಾನು ಅನ್ಕೊಂಡಿರ್ಲಿಲ್ಲ ಇವ್ರಿಗೊಂದು 2-3 ಮ್ಯಾಚ್ ಕೊಡಲ್ಲ ಏನೋ ಅನ್ಕೊಂಡಿದ್ದೆ. ಬಟ್ ಫಸ್ಟ್ ಮ್ಯಾಚಲ್ಲೇ ಹೊಡಿಬಿಡಿ ಆಟ. ನಿನ್ನೆ ಮ್ಯಾಚಲ್ಲಿ ಪವರ್ ಪ್ಲೇನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂದರೆ ಫ್ಲಾಟ್ ಪಿಚ್ನ ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ. ಜಸ್ಟ್ 20 ಬಾಲಲ್ಲೇ 46 ರನ್ಗಳನ್ನು ಹೊಡೆದ್ರು ನೋಡಿ. ನೀವು ಆರಂಭದಲ್ಲಿ ಒಂದು ಪವರ್ ಪ್ಲೇನಲ್ಲಿ ಒಂದು 50-60 ರನ್ನ ಗಳಿಸ್ಬಿಟ್ರೆ ತಂಡ 180+ ಈಸಿಯಾಗಿ ದಾಟುತ್ತೆ. 200+ ಆಗಿಬಿಟ್ರೆ ನೀವು 90% ವಿನ್ನಿಂಗ್ ಚಾನ್ಸಸ್ ಇರುತ್ತೆ. ಅದನ್ನು CSK ತುಂಬ ಚೆನ್ನಾಗಿ ಮಾಡಿತು. ಕೇವಲ ಆರಂಭದಲ್ಲಿ ಅಷ್ಟೇ ಆಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಶಿವಮ್ ದುಬೆ ಆಗಿರ್ಬೋದು, ಡೆರೆಲ್ ಮಿಚೆಲ್, ರಿಜ್ವಿ ಕೂಡ ಎಂಥ ಬ್ಯಾಟಿಂಗ್ ನೋಡಿ. ನೀವು ನಮಗೆ ರಶೀದ್ ಖಾನ್ ಬೌಲಿಂಗ್ನಲ್ಲಿ ಎಲ್ಲರೂ ಹೇಳೋದು ಒಂದೇ, ಅದನ್ನು ಹೊಡೆಯೋದು ಬೇಡಪ್ಪ, ಅದರಲ್ಲಿ ಸ್ವಲ್ಪ ರನ್ ಬಂದರೆ ಸಾಕು ಅಂತ. ಬಟ್ ಸ್ಟೆಪ್ ಔಟ್ ಮಾಡಿ ಅವ್ರ ಬಾಲಲ್ಲಿ 6 ಹೊಡಿತಾರೆ. ಫಸ್ಟ್ ಬಾಲ್ ಇದರಲ್ಲೇ ಒಂದು ಲೆಕ್ಕಾಚಾರದಲ್ಲಿ CSK ಬ್ಯಾಟಿಂಗ್ ಆರಂಭ, ಮಧ್ಯಮ ಕ್ರಮಾಂಕ, ಫಿನಿಶಿಂಗು, ಬೌಲಿಂಗು ಅಜಿಂಕ್ಯ ರಹಾನೆ ಬಗ್ಗೆ ನಾವು ಮಾತಾಡಲೇಬೇಕು. ಬಟ್ ಬ್ಯಾಟಿಂಗ್ ನಲ್ಲಿ ಮಿನ್ಸ್ತಾ ಇಲ್ವಲ್ಲ, ಯಾಕೋ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಆಡಿದ್ರು. ಈ ಸರಿ ಯಾಕೋ ಟೈಮ್ ಇದೆ. ಏನ್ ಗೊತ್ತಾ, ರವೀಂದ್ರ ಜಡೇಜಾನ್ ಅಂತವ್ರು ಆಮೇಲೆ ರಹಾನೆ ಅಂತವ್ರು ಏನ್ ಗೊತ್ತಾ, ನಿಮಗೆ ಬ್ಯಾಟಿಂಗ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಲೇ ಇಲ್ಲ ಅಂದ್ರೂ ಕೂಡ ಫೀಲ್ಡಿಂಗ್ ನಲ್ಲಿ ಒಂದು 10 ರನ್ ಉಳಿಸುತ್ತಾರೆ. ಅದು ತಂಡಕ್ಕೆ ಪ್ಲಸ್ ಪಾಯಿಂಟ್. ಮತ್ತೆ ನೀವು ಧೋನಿ ನಾಯಕತ್ವ ಇದ್ದಾಗ ಆ ತಂಡ ಒಂದ್ ಸ್ವಲ್ಪ ಸದೃಢವಾಗೇ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲರೂ ಅನ್ಕೋತಾ ಇದಾರೆ ಗಾಯಕ್ವಾಡ್ ಕ್ಯಾಪ್ಟನ್ಸಿನೇ ಮಾಡ್ತಾ ಇಲ್ಲ, ಧೋನಿನೇ ಮಾಡ್ತಾ ಇದ್ದಾರೆ. ಏನ್ ತಪ್ಪಿದೆ? ಏನೂ ತಪ್ಪಿಲ್ಲ. ಕಲಿತಾ ಇದ್ದಾರೆ. ಇನ್ನೊಂದು ವರ್ಷ 2 ವರ್ಷ ಕಲಿಸ್ತಾರೆ. ಒಂದು ಒಳ್ಳೆ ಕ್ಯಾಪ್ಟನ್ಸಿನ ಹೇಗಿರ್ಬೇಕು ಹೇಗಿಲ್ಲ ಅನ್ನೋದನ್ನ ಕಲಿತಾರೆ. ನೆಕ್ಸ್ಟ್ ವರ್ಷದಿಂದ ಅವರ ನಿರ್ಧಾರವನ್ನು ತಗೋತಾ ಇದ್ದಾರೆ. ಗಿಲ್ ಮಾಡ್ತಾ ಇಲ್ವಾ? ಈಗ ಗಿಲ್ಗೂ ಕೂಡ ಸಾಕಷ್ಟು ಅನುಭವಿ ಆಟಗಾರರು ಅವ್ರಿಗೂ ಕೊಡ್ತಾರೆ ಸಲಹೆಗಳನ್ನ. ಆದ್ರೆ ಗಿಲ್ಗೆ ಏನ್ ಮೈನಸ್ಸು ಅಂತಂತಂದ್ರೆ ಹಿರಿಯ ಆಟಗಾರ ಅಷ್ಟೊಂದು ಏನು ಇಲ್ವೇ ಇಲ್ಲ. ಎಲ್ಲ ಯಂಗ್ಸ್ಟರ್ಸೇ ಇದ್ದಾರೆ. ಸಾಯಿ ಸುದರ್ಶನ್, ಸಹ ಆಗಿರ್ಬೋದು, ಒಮರ್ಜಿ ಆಗಿರ್ಬೋದು, ತಿವಾಟಿ ಆಗಿರ್ಬೋದು, ಎಲ್ಲ ಯಂಗ್ಸ್ಟರ್ಸು. ಹೆಚ್ಚಿಗೆ ಅಂತಂದ್ರೆ ನೀವು ಡೇವಿಡ್ ಮಿಲ್ಲರ್ ಅವ್ರ ಹತ್ರ ಸಲಹೆ ತಗೊಳ್ಳೋದೇನು ತಪ್ಪಿಲ್ಲ. ಆರಾಮಾಗಿ ನಿಮ್ಗೆ
ಏನು ಲಾಸ್ಟ್ ಏನು ಬೇಕು ನಿಮಗೆ? ಟೀಮ್ ಗೆಲ್ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು, ಬಾಲಿಂಗ್ ಬ್ಯಾಟಿಂಗ್ ಚೆನ್ನಾಗಿರ್ಬೇಕು. ಅದನ್ನ CSK ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಸರ್ ಪ್ರಿಯಾಂಕ್ ಅವರೇ, ನಿನ್ನೆ ಶಿವಮ್ ದುಬೆ ಬಂದು 20 ಬಾಲ್ಗೆ ಹಾಫ್ ಸೆಂಚುರಿಯನ್ನು ಸಿಡಿಸ್ತಾರೆ. ಸೊ ಅಲ್ಲಿಂದ ಅದು ಕಂಪ್ಲೀಟ್ಲಿ ಆಗಿ ಅವ್ರ ಕಡೆನೇ ಹೋಲಿಯುತ್ತೆ. ಸೊ ಅಂದಾಗ ಈಗ CSK ಅಂತ ಬಂದಾಗ ಯಾವಾಗಲೂ ಅಲ್ಲಿ ಬಂದೇ ಪರ್ಫಾರ್ಮ್ ಮಾಡೋದು. ಬಟ್ ಈಗ ಮುಂದೆ ಹಾರ್ದಿಕ್ ಪಾಂಡ್ಯಗೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇರ್ಬೋದು. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಅವ್ರು ಆಡೋದು ಬಹಳ ಕಷ್ಟ. ಯಾಕಂದರೆ ಈ ಹಿಂದೆ ಆಡಿರುವಂಥ ಶಿವಮ್ ದುಬೆ ಎಲ್ಲ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಚೆನ್ನಾಗಿದೆ. ಹಾಗಾಗಿ ಮುಂದೆ ಏನಾದರೂ ಈ ರೀತಿಯ ಒಂದು 2-3 ಪಂದ್ಯಗಳಲ್ಲಿ ಶಿವಮ್ ದುಬೆಯಿಂದ ಪ್ರದರ್ಶನ ಬಂದಿದೆ, ಆದಲ್ಲಿ ಹಾರ್ದಿಕ್ ಪಾಂಡ್ಯಗೆ ಕಂಟಕ ಆಗುವಂಥ ಸಾಧ್ಯತೆ ಇದೆಯಾ? ಆಗಬಹುದು. ಯಾಕಂತಂದ್ರೆ ಶಿವಮ್ ಡುಬೆ ಅವರು ನಿನ್ನೆ ಏನು ಪರ್ಫಾರ್ಮೆನ್ಸ್ ತೋರಿಸಿದ್ರು, ಬರೀ 20 ಬಾಲಲ್ಲಿ 50 ಅಷ್ಟೇ ಅಲ್ಲ, ಅದರಲ್ಲಿ ಮತ್ತೆ 5 6 4 4 ಕೂಡ ಬಾರಿಸಿದ್ದಾರೆ. ಸೊ ಅದೊಂದನ್ನು ನಾವು ಇದು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದರಿಂದ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕಂಟಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇದೆ. ಈಗ ಕ್ರಿಕೆಟ್ ಅಂದಮೇಲೆ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರೇನೆ ಅದು ಅವ್ರ ಪರ್ಫಾರ್ಮೆನ್ಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದ್ರೆ ಯಾರೋ ಒಬ್ರಿಗೆ ಹೊಡೆತ ಬೀಳೋದು ಕಾಮನ್ ಅದು. ಕ್ರಿಕೆಟ್ ಹೆಂಗ್ ಗೊತ್ತಾ, ಈಗ ನೀವು ಫಾರ್ಮಲ್ ಇದ್ರೆ ಮಾತ್ರ ನಿಮ್ಗೆ ಅವಕಾಶಗಳು. ನಿಮಗೆ ಸೆಹ್ವಾಗ್ನಂತ ಆಟಗಾರ, ಗಂಭೀರ್ನಂತ ಆಟಗಾರ, ಧವನ್ ಈಗಲೂ ಆಡ್ತಾ ಇದ್ದಾರೆ. ಬಟ್ ಇಂಟರ್ನ್ಯಾಷನಲ್ ಅಲ್ಲಿ ನಿಮ್ಗೆ ಅವಕಾಶಗಳಿಲ್ಲ. ಈಗ ನೀವು ಹೇಗೆ ದುಬೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಅಕಸ್ಮಾತಾಗಿ ಏನಾದರೂ ನೀವು ಡ್ರಾಪ್ ಆದ್ರಿ, ಎಲ್ಲೋ ಪಾಂಡ್ಯ ಎಲ್ಲೋ ಮೈನಸ್ಗಳಾಯ್ತು ಅಂತಂದ್ರೆ 100% ಬರಲ್ಲ. ಇನ್ನೂ ಒಂದೇನು ಅಂತಂದ್ರೆ ಇಂಡಿಯಾ ಟೀಮ್ ನಾಯಕ ಯಾರು ಗೊತ್ತಾ? ರೋಹಿತ್ ಶರ್ಮಾ. ಈಗ ಬೇರೆ ಕಿರಿಕ್ ಬೇರೆ ಆಗಿಬಿಟ್ಟಿದೆ. ಹಾಗಾದ್ರೆ ಇವತ್ತಿನ ಪಂದ್ಯದ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದ್ರೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಅಲ್ಲಿ SRS ಮತ್ತೆ ಮುಂಬೈ ನಡುವೆ.